ನಮ್ಮಮ್ಮ ಬಿಸಿಲಿಗೆ ಫುಲ್ಲು ಈ ಅಡುಗೆ ಮಸಾಲೆ ಎಲ್ಲ ಹಾಕ್ತಿರಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಈಗ ಇಲ್ಲಿ ಬಿಸಿಲಿಗೆ ಇಟ್ಟವ್ರೆ. ನೋಡಿ ಇಲ್ಲಿ ಏನಕ್ಕೆ ಹಿಂಗೆ ಬಿಸಿಲಿಗೆ ಇಟ್ಟವ್ರು ಗೊತ್ತಿಲ್ಲ. ಲವಂಗ ಎಲ್ಲ ಇದೆ. ಇವಾಗ ಜಿಮ್ಮಿಗೆ ಬೇರೆ ಹೋಗಿದ್ನ ಗೈಸ್. ಜಿಮ್ಮಿಂದ ಈಗ ಮನೆಗೆ ಬಂದೆ. ಹಂಗೆ ಬರ್ತಾ ಎಳ್ನೀರು ಬೇರೆ ತಂದೆ, ಒಂದು ಚಾರ್ಲಿಗೆ, ಇನ್ನೊಂದು ನಮ್ಮಮ್ಮಂಗೆ. ಗೈಸ್ ನಮ್ಮಮ್ಮಂಗೆ ನಿನ್ನೆ ಫಂಕ್ಷನ್ಗೆ ಇದು ಮದ್ವೆಗಂತ ಹೋಗಿದ್ವಲ್ಲ, ಅಲ್ಲಿಂದ ಬಂದಾದ್ಮೇಲೆ ಫುಲ್ಲು ಹುಷಾರಿಲ್ದಂಗೆ ಆಗೈತೆ, ತಲೆನೋವು, ದೃಷ್ಟಿ ಆಗೈತೆ ಅನ್ಸುತ್ತೆ. ದೃಷ್ಟಿ ತೆಗಿಯೋದು ಹೇಳ್ಕೊಡು ನಂಗೆ ಅಮ್ಮ, ನಾನು ತೆಗಿತೀನಿ. ಇದು ತಿಂಡಿ ಮಾಡ್ತೀಯಾ ತಪ್ಪರೆ ಪಾರ್ಸಲ್ ತರಲ್ಲ? ಏನ್ ಮಾಡ್ತಿದ್ಯಾ? ಪಲಾವ್ ಬಿಡಿ, ಅಳ್ಸಿನ ಕತೆ ಬಿಡಿ. ಇವಾಗ ಇಲ್ಲಿ ಬರ್ತಿರ್ಬೇಕಿದ್ರೆ ಅಲ್ಲಿ ಸಂತೆ ರೋಡು ಪಕ್ಕದಲ್ಲ ವಾಂಟಿ ಮಾರುತ್ತಲ್ಲ ಎಳ್ನೀರು, 80 ರೂಪಾಯಿ ಅಂದ್ಲು. ಆಮೇಲೆ ಹಂಗೆ ಮುಂದಕ್ಕೆ ಬಂದೆ, ಇಲ್ಲೇ ಪತಂಜಲಿ ಸರ್ಕಲ್ ಹತ್ರ ಇತ್ತು, ಅಲ್ಲೇ ತಗೊಂಡ್ ಬಂದೆ. ಆಮೇಲೆ 60 ರೂಪಾಯಿ ಕೊಟ್ಟು. ನಿಜ, ಅದ್ರಲ್ಲೂ ದೌಲತ್ತಲ್ಲಿ ಬೇರೆ ಮಾತಾಡ್ತಾಳೆ. ಇದು ಅಮ್ಮ ಬಾಳೆಹಣ್ಣು ತರ್ಲಿಲ್ಲ, ಇದು ಮಾಮೂಲಿ ಹಾಲಿಗೆ ಅದು ಪೌಡರ್ ಹಾಕೊಡು, ಪ್ರೋಟೀನ್ ಪೌಡರ್. ಮ್ಯಾಂಗೋನೇ ಬೇಡ, ಚೆನ್ನಾಗಿರಲ್ಲ ಕಣಮ್ಮ. ವೈಡ್ ಆ್ಯಂಗಲ್ಗೆ ಹಾಕಿರೋದಕ್ಕೆ ಮೊಸರು ಜಾಸ್ತಿ ಕಾಣ್ತೈತೆ, ಅಥವಾ ಮೊಸರು ಹಿಂಗೆ ಫುಲ್ ಹಿಂಗೆ ಸ್ಪ್ರೆಡ್ ಆಗೈತೆ ಗೈಸ್. ನಮ್ಮಮ್ಮ ಸ್ವಲ್ಪನೇ ಹಾಕೋರೆ. ಜಾಸ್ತಿ ಹಾಕಿದ್ಯಾ? ಏಕೆ? ತಿನ್ಲಿ ಮಗ, ಚೆನ್ನಾಗಿರ್ಲಿ ಅಂತ. ಹಂಗ ಚಿಕನೇ ಮಾಡ್ಬೇಕಿತ್ತು ಬೆಳಗ್ಗೆ. ಗೈಸ್ ನಮ್ಮ ಅಪ್ಪ ಈಗ ಶೆಡ್ಡಿಂದ ಈಗ ಕಾರ್ ತೆಗೆದ್ರು. ಈಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ, ನಾವು ಈಗ ನಮ್ಮ ಮಳಲಿ ಕಡೆಗೆ ಈಗ ಹೋಗ್ತಿದೀವಿ ಗೈಸ್. ರೀಸೆಂಟ್ ಬ್ಲಾಗ್ಸ್ ಅಲ್ಲಿ ನೋಡಿದ್ರಿ, ಇದು ಮಳಲಿಗೆ ಟೆರೆಸಿಗೆ ಶೀಟ್ ಹಾಕ್ಸೋಣ ಅಂತ ಸ್ವಲ್ಪ ಮಾತಾಡಿದ್ವಿ. ಈಗ ಆಲ್ರೆಡಿ ಈಗ ಅಲ್ಲೆಲ್ಲ ಕೆಲಸ ಶುರು ಆಗಿದೆ ಗುರು. ಈಗ ಅದನ್ನ ಈಗ ಒಂದ್ಸಲ ಚೆಕ್ ಮಾಡ್ಕೊಂಡು ಬರೋಣ ಅಂತ ಈಗ ಮಳಲಿ ಕಡೆಗೆ ಹೋಗ್ತಿರೋದು. ಮುಂದೆ ಕೂತ್ಕತ್ಯಾ? ಹಿಂದೆ ಕೂತ್ಕತ್ಯಾ? ನಮ್ಮ ಅಮ್ಮಂಗೆ ನೆನ್ನೆ ಎಲ್ಲಿ ಮುಂದೆ ಕೂತ್ಕೊಂಡು AC ಗಾಳಿ, ಪಪ್ಪ ತೆಗೀರಿಲ್ಲ ಹಾಕೋ, AC ಗಾಳಿ ತಗೊಂಡು ತಲೆನೋವು ಬಂದೈತೆ ನಮ್ಮ ಅಮ್ಮಂಗೆ. ಚಿತ್ರಾನ್ನ ತಿಂಡಿ ಮಾಡಿದ್ರಾ? ಜಾನೆ ನೀನು ಪಲಾವ್ ತಿಂದ? ಹಂಗಾರೆ ಮನೆ ಹೋಟ್ಲಾಗೈತೆ ಹಂಗಾರೆ. ಹೋಗಿ ಎದಳು. ನಾ ಬಂದಾಗ್ಲೆಲ್ಲ ಶಿಯಾ ಮಲಗಿರ್ತಾಳೆ. ನಮ್ಮಪ್ಪ ಹೋಗಿ ಈಗ ಎಬ್ರಿಸಿದ್ರು. ಶಿಯಾ ಬಾಯ್, ಶಿಯಾ ಬಾಯ್. ಅಲ್ಲ ಇದೇನು ಗುಂಡಿ ತೆಗ್ದಿರೋದು? ಇಲ್ಲಿಗೂ ಪೋಲ್ ಬರುತ್ತಾ? ಬರಲ್ಲ, ಆ ಮೇಲ್ಗಡೆ ಇದು ಮಾತ್ರ ಎಲ್ಲರಿಗೂ ಕೆಲಸ ಮಾಡಿಬಿಡ್ತೀನಿ. ಇದು ಸ್ವೀಟ್ ಹಾಕ್ಕೋಬೋದು ಅಂತಂದ್ರೆ ಆ ಕಡೆಗೆ ಕೆಲಸ ಮಾಡೋಕ್ಕಾಗಲ್ಲ. ಶಿ ಅಳ್ತಾಳೆ, ಶಿ ಅಳ್ತಾಳೆ, ಶಿ ಅಳ್ತಾಳೆ. ಪಪ್ಪಿ ಶೇಪ್. ಬಿಡ್ತೀನಿ ಮದಯ, ಕೋಲ್ ತಗೊಂಡು. ಅತ್ತೆ ನಂಗೆ ಟೀ ಏನಾರು ಮಾಡ್ತಿದ್ರೆ, ಟೀ ಏನು ಬೇಡ? ಹಾ ಬೇಡ ಬೇಡ, ಈಗ ಜಸ್ಟ್ ಕುಡ್ಕೊಂಡು ಬಂದಿದ್ದು. ಇದು ವರ್ಡ್ ಇನ್ನು ಸ್ವಲ್ಪ ಲೇಟ್ ಅಲ್ವಾ? ಅಲ್ಲ ಗದ್ದೆಗೆ ಹೋಗ್ಬಿಟ್ಟು ಬರ್ತೀವಿ. ನಾನು ಮಾವಿನ ಬಿಟ್ಟವಂತೆ ಬಿಡಮ್ಮ, ಹೋಗಿ ಬರ್ತೀವಿ. ಇಲ್ಲ ಜಾಸ್ತಿ ಮಾಡಲ್ಲ. ಗೈಸ್ ಗಾಡಿನಲ್ಲಿ ಪಾರ್ಕ್ ಮಾಡಾಯ್ತಾ ಗೈಸ್. ಇವಾಗ ಇಲ್ಲಿ ಗದ್ದೆ ಕಡೆ ಹತ್ರಕ್ಕೆ ಈಗ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕಟ್ಟೆಯಲ್ಲಿ ಎಷ್ಟು ನೀರಿತ್ತು ಅಂದರೆ ಫುಲ್ಲು ಇಲ್ಲಿವರೆಗೆ ನೀರಿತ್ತು ಗುರು. ಈ ಬಿಸಿಲು ಟೈಮ್ ಅಲ್ವಾ, ಹಿಂಗೆ ಫುಲ್ಲು ನೀರು ಕಡಿಮೆ ಆಗೈತೆ. ಮಳೆ ಟೈಮಲ್ಲಂತೂ ಇಲ್ಲೆಲ್ಲ ಫುಲ್ ಹಿಂಗೆ ನೀರು ಇಲ್ಲಿವರೆಗೆ ಬರ್ತಾನೆ ಇರುತ್ತೆ. ಇಲ್ಲಿ ನಮ್ಮ ತಾತ ನೋಡಿ ಎಷ್ಟು ಆರಾಮಾಗಿ ಪೀಸಾಗಿ ಮಲ್ಗವ್ರೆ. ಇದಕ್ಕಿಂತ ನಿದ್ದೆ ಬೇಕಾ? ಎಷ್ಟು ಆರಾಮಾಗಿ ನೆರಳು, ಹೊಂಗೆ ಮರ, ಫುಲ್ಲು ನಿದ್ದೆ ಹೊಡಿತಾರೆ ನಮ್ಮ ತಾತ.
ಎಬ್ರಿಸೋದು ಬೇಡ ಗೈಸ್. ಇಲ್ಲಿ ಗದ್ದೆಗೆ ಮೇಯ್ನು ಬಂದಿದ್ದ ಕಾರಣ ಏನು ಗೊತ್ತಾ, ಅಲ್ಲಿ ಒಂದು ಮಾವಿನ ಹಣ್ಣು ಮರ ಇದೆ, ಅಲ್ಲಿ ಹಣ್ಣು ಸಕ್ಕದಾಗಿರುತ್ತೆ ಮಾತ್ರ. ಹಣ್ಣು ಆಗಿದೆಯಾಗೇನೋ ಆಗಿಲ್ವಾ, ಮತ್ತೆ ಸುಮ್ ಕರ್ಕೊಂಬಂದ. ಇನ್ನೇನು ಮತ್ತೆ ಅದೇ ಮರ ನಾನು ಹತ್ತತ್ಯಾ. ನಾನು ಸಪೋರ್ಟ್ ಏನು ಬೇಡವಾ ಗೈಸ್? ಇನ್ನ ಈ ಮರದಲ್ಲಿ ಕಾಯಿ ಐತೆ ಗುರು, ನೋಡಿಲಿ ಪುಟಾಣಿ ಹಣ್ಣು. ಇನ್ನು ಹಣ್ಣು ಆಗಿಲ್ಲ, ಬಟ್ ಕಾಯಿ ಆಹಾ ಎಷ್ಟು ತಣ್ಣಗೆ ಅನ್ಸೈತೆ ಅಂದ್ರೆ. ಈ ಮರದಲ್ಲಿ ಹೆಂಗೆಲ್ಲ ಆಟ ಆಡಿದ್ವಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ, ಮರ್ಕೋತಿ ಆಟ ಚಿಂದಿತ್ ಮಾತ್ರ. ನೋಡು ಹಣ್ಣಾಗಿದ್ಯಾ ಇಲ್ವಾ? ಬಿಡೋಂಗಾರ ಏನು ಇದು ಮಾಡಬೇಡ. ಹಣ್ಣಾಗ್ಬೇಕಿತ್ತು ಗೈಸ್. ಈ ಮರದ ಹಣ್ಣು ಚೆನ್ನಾಗೈತೆ ಮಾತ್ರ, ಹಣ್ಣು ಫುಲ್ ಸ್ವೀಟ್ ಗೈಸ್. ಮರದಲ್ಲಿ ಯಾವ ಹಣ್ಣು ಇಲ್ಲ, ಯಾವ ಕಾಯಿ ಅಲ್ಲ, ಕಾಯಿ ಐತೆ, ಹಣ್ಣಿನ್ನ ಆಗಿಲ್ಲ ಗುರು. ಬನ್ನಿ ಇನ್ನೇ ಸುಮ್ಮನೆ ಕಿತ್ರೇನು ವೇಸ್ಟ್ ಅದು. ಮತ್ತೆ ಈ ಕಾಯಿ ಹಂಗೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ನಕ್ಕೆ ಹೋಗಲ್ಲ ಅಲ್ವಾ, ಆಗಲ್ಲ. ಅದಕ್ಕೆ ಸುಮ್ಮನೆ ಕಿತ್ತರು ವೇಸ್ಟು. ರಿಟರ್ನ್ ವಾಪಸ್ ಮನೆ ಕಡೆಗೆ ಹೋಗುವ. ಆದ್ರೂ ಈ ಗದ್ದೆ ಕಡೆ ತೋಟ ಕಡೆ ಬಂದ್ರೆ ಎಷ್ಟು ಸಕ್ಕದಾಗಿರುತ್ತೆ ಅಂದ್ರೆ ಫುಲ್ ಪೀಸ್ ಮಾತ್ರ. ಮಲಗಿದ್ರಲ್ಲ ಹಂಗೆ ಮಾವಿನ ನೋಡೋಣ ಅಂತ ಬಂದು. ಇನ್ನ ಕಾಯಿ ಅಂತಲ್ಲ, ಇಲ್ಲೊಂದು ಸ್ವಲ್ಪ ಕುಡಿತತ್ತೆ ನೀರು. ಮಲಗಿದ್ರಿ ಒಳ್ಳೆ ನಿದ್ದೆ. ಇಲ್ಲ ಕರೆಂಟ್ ಬಂದಿಲ್ಲ, ಮೋಟರ್ ಆನ್ ಮಾಡಿದ್ದೆ. ಕರೆಂಟ್ ಬಂದಿಲ್ವಾ? ಇಲ್ಲಿಂದ ಬರ್ತಿರತ್ತೆ ಇವಾಗ ಮನೆಗೆ? 1 2 3 4 14 ಸಾಲ ನೆನೆಸ್ಬೇಕು. ಇಲ್ಲಿ 14 ಇಲ್ಲಿ ನೆನೆಸ್ಬೇಕು. ಇಲ್ಲಿಂದ ಮತ್ತೆ ಅದು ನೆನೆಸಿದ್ದೀನಿ, ಫುಲ್ ನೆನೆಸಿದ್ದೀನಿ. ಮತ್ತೆ ಅಲ್ಲಿಂದ ಇನ್ನು ಎಷ್ಟೊತ್ತು ಕರೆಂಟ್ ಬರೋದು? 12 ಕೊಡ್ಬೇಕು. 12:15. ಇನ್ನು 1:15 ಆಗೈತಲ್ಲ ತಾತ. ಬನ್ನಿ ಅತ್ಲ ಮನೆ ಕಡೆಗೆ ಹೋಗೋಣ. ನಾನು ಸ್ಕೂಟಿ ಇದು ಆಕ್ಟಿವಾ ತಂದಿದ್ದೀನಿ. ಗಾನು ನಿಧಾನಕ್ಕೆ ನೆಟ್ಕೊಂಡು ಬರ್ತಾಳೆ. ಇಲ್ಲ 3 ಜನ ಆಗಿದ್ ಬನ್ನಿ ತಾತ, ಆರಾಮ್. ಇಲ್ಲ ಹೋಗ್ಬೋದು ಬನ್ನಿ. ಹೌದಾ? ಇಲ್ಲ ಬಿಸಿಲು ಬೇರೆ ಅಜ್ಜಿ. ಯಾವ ಹಣ್ಣು ಇಲ್ಲ, ಯಾವ ಪಣ್ಣು ಇಲ್ಲ, ಎಲ್ಲ ಕಾಯಿ. ಇನ್ನೊಂದು ತಿಂಗಳು ಕಾಯ್ಬೇಕು. ಇದು ಈಗ ಇವತ್ತು 1 ತಾರೀಕು, ಇದೊಂದು ತಿಂಗಳು 30 ದಿನ ಕಳ್ರ ಮಗ ಕುಯ್ಬೋದು. ಅಮ್ಮ ಮೊನ್ನೆ ತಂತ ಸಿಟಿಯಿಂದ ಹುಳಿ ಅಂದ್ರೆ ಹುಳಿ ಪೌಡ್ರ ಕಂಡು ಮಾಡಿರ್ತಾರೆ, ಚೆನ್ನಾಗಿ ಅದೇ ಆನೆಕಲ್ ಬಿಲ್ಡೋಗಿರ್ ಮಗ ಒಶೀತ್ ಎಳವಂತ ಆಯ್ತು ಕಣ. ಆನೆಕಲ್ ಬಿದ್ದಿ ಇನ್ನೂ ಇದಾಯ್ತು ಅಂತ ಅಲ್ಲ. 50 4 ದಿನ 5 ದಿನ ಬಿದ್ದು. ಅಲ್ಲ ಜಿ, ಇಲ್ಲಿ ಬೇರೆ ಹಳ್ಳಿಗಳಿಗೆ ಏನ್ ಹಿಂಗ ಆನೆಕಲ್ ಬೀಳಿಲ್ವ ಅಂತಲ್ವಾ? ಬರೀ ಮಳಲಿ ಕರಿಯಮ್ಮ ದೇವಸ್ಥಾನದ ಹಳ್ಳ ಅಷ್ಟೇ, ಅಲ್ಲಿಂದ ಈಚೆ. ಇಲ್ಲಿ ಹಾಸ್ಪಿಟ್ಲಿಂದ ಈಚೆ. ಅಲ್ಲಿ ಮತ್ತೆ ಊರೊಳಗಡೆ ಇಲ್ಲಿ ದೇವಸ್ಥಾನ ಜಾಸ್ತಿ ಅಲ್ವಾ? ನ್ಯೂಸ್ ಅಲ್ಲೆಲ್ಲ ಬಂದಿತ್ತಲ್ಲ. ವಾ, ದೇವಸ್ಥಾನ ಇಷ್ಟುದ. ಓಹೋ, ಅದೇ ನೋಡಿದೆ ನ್ಯೂಸ್ ಅಲ್ಲಿ. ಶಿಯ ಹೆಂಗೆ ಮಾವಿನ ಹಣ್ಣು ತಿನ್ನೋದು? ಹೆಂಗೆ ತಿನ್ನೋದು ಶಿಯ? ಹಂಗ ಲೇ ಶಿಯಾ, ನಿನ್ ಶೂಸ್ ಹಾಕ, ಇದು ಬೇಡ. ಏಯ್ ಬಾರಲೇ, ನಂಗೆ ಕೊಡು. ಗೈಸ್, ಮಳಲಿಯಿಂದ ಅವಾಗಲೇ ಬಂದಿದ್ವಾ. ಮತ್ತೆ ಇಲ್ಲಿ ನಮ್ಮಮ್ಮ ಈಗ ಇಲ್ಲಿ ಇದನ್ನ ತೆಗ್ದಿಟ್ಟಿದ್ರು. ಮತ್ತೆ ಇವಾಗ ಇದನ್ನ ಇಲ್ಲಿ ಬಿಸಿಲಿಗೆ ಅಂತ ಇಟ್ಟಿದ್ರು. ಬಟ್ ಇವಾಗ ಮಳೆ ಬರ್ತೈತೆ ನೋಡಿ. ಇಲ್ಲಿ ಮೋಡ ಬೇರೆ ಆಗೈತಾ, ಮಳೆ ಉದ್ರು. ನನ್ ಗ್ಯಾಪಿಸ್ಕೊಂಡು ಓಡ್ಬಿಟ್ಟು ಬಂದೆ ಗೈಸ್. ನಮ್ಮ ಅಮ್ಮಂಗೆ ಇದ್ರ ಬಗ್ಗೆ ಏನೋ ಜ್ಞಾನನೇ ಇಲ್ಲ, ಸುಮ್ಮನೆ ಫೋನ್ ಹಿಡ್ಕೊಂಡು ಕೂತವ್ರೆ. ಉದ್ರು ತಗ, ಇಲ್ಲಿ ಇಡ್ತೀನಿ ತಾಳಮ್ಮ. ನಂದು ಜಿಮ್ಮಿನ ಶೂಸ್ ಬೇರೆ ಇಲ್ಲೇ ಇಟ್ಟಿದ್ದೆ ಸ್ಕೂಟಿ ಮೇಲೆ. ಅಲ್ಲ ಗುರು, ಈ ಮಳೆ ಹೆಂಗೆ ಅಂದ್ರೆ ಬಂತು ಹೋಯ್ತು ನೋಡಿ. ಈಗ ಫುಲ್ ನಿಂತೇ ಹೋಗಿದೆ ಅಪ್ಪ. ಒಂದೊಂದ್ ಟೈಮ್ ಮಳೆ ಬರುತ್ತೆ, ಒಂದ್ ಅಜ್ಜಿ ನಿಲ್ಲದೇ ಇಲ್ಲ. ನೀನೇ ಬೇಕು ಸಾಂಗ್ ಹೆಂಗಮ್ಮ ಇತ್ತು, ಅವಳೇ ಬೇಕು ಸಿಕ್ಕಿದ್ರೆ ಸಾಕು. ಗೈಸ್, ನಮ್ಮಮ್ಮ ಈಗ ಟೀ ಮಾಡಿಕೊಟ್ಟವ್ರೆ ಗೈಸ್, ಅದು ಬೆಲ್ಲುದ್ ಚಾಯ್ ಗೈಸ್. ಹಾಗಂತ ನಾನು ನಿಮ್ಗೆ ಒಂದು ವಿಷಯನ ಕೇಳಬೇಕಿತ್ತು. ಏನಂದ್ರೆ ಈಗ ಸದ್ಯದ್ರಲ್ಲೇ ಒಂದು ರೈಡ್ ಮಾಡೋಣ ಅಂತ ಇದ್ದೀನಿ. ಅಂದ್ರೆ ಗ್ರೂಪ್ ರೈಡ್ ಅಲ್ಲ, ಸೋಲೋ ರೈಡ್ ಮಾಡೋಣ ಅಂತ ಇದ್ದೀನಿ. ಯಾವ್ದು ಪ್ಲೇಸು ಬೆಸ್ಟ್ ಪ್ಲೇಸ್ ಗೈಸ್ ಕಮೆಂಟ್ ಮಾಡಿ ಸೋಲೋ ರೈಡಿಗೆ. ಈ ವಿಡಿಯೋ ನೋಡ್ತಿದ್ರೆ ನಮ್ಮಮ್ಮ ಪಕ್ಕ ನಗಾಡ್ತಿರ್ತಾರೆ, ಇವನನ್ನ ಎಲ್ಲಿ ಕಳಿಸ್ತೀನಿ ಅಂತ. ಬಟ್ ನೀವು ಕಮೆಂಟ್ ಮಾಡಿ ಗೈಸ್. ನಮ್ಮಮ್ಮ ನೋಡಿ ಗೈಸ್, ಹೊರಗಡೆ ಕ್ಲೀನ್ ಆಗಿ ಚೆನ್ನಾಗಿ ಗಾಳಿ ಬೀಸಿದೆ ಅಂತ ಇಲ್ಲಿ ಹೊರಗಡೆ ಬಂದು ಕೂತವ್ರೆ.
ಅಮ್ಮ ಇವಾಗ ತಾನೆ ವ್ಯೂವರ್ಸ್ ಜೊತೆ ಒಂದು ಮಾತಾಡ್ತಿದ್ದೆ ಒಂದು ವಿಷಯನ ಆಯ್ತಾ. ಏನಂತ ಮಾತಾಡ್ತಿದ್ದೆ ಅಂದರೆ ಗೈಸ್ ಯಾವ್ದಾದ್ರು ಒಂದು ಪ್ಲೇಸು ಕಮೆಂಟ್ ಮಾಡಿ, ಅದರಲ್ಲಿ ನಾನು ಒಂದು ರೈಡ್ ಮಾಡ್ತಿದ್ದೀನಿ ಈಗ ಸದ್ಯದ್ರಲ್ಲಿ, ಅದು ಸೋಲೋ ರೈಡು ಅಂತ. ಸೋಲೋ ರೈಡ್ ಫಸ್ಟ್ ನಾನು ಮಾಡ್ತೀನಿ. ಬೇಡ ಅಮ್ಮನ ಜೊತೆ ರೈಡು ಅಂತ. ಯಾರಮ್ಮ? ಗಾಡಿ ಫಸ್ಟ್ ಸೋಲೋ ರೈಡ್ ಮಾಡ್ಬೇಕಮ್ಮ. ಫಸ್ಟ್ ನಾವು ಸ್ಟ್ರಾಂಗ್ ಆದ್ರೆ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ಬೇಕೆ ನನಗೂ ಆಗ ಧೈರ್ಯ. ಇನ್ನೊಬ್ರೇನಲ್ವಲ್ಲ ನಾನು. ಅದೇನಮ್ಮ ನೀನೇ. ಫಸ್ಟ್ ನಾನು ಸೋಲೋ ರೈಡ್ ಮಾಡೋದು ಕಲಿತೀನಿ. ನಾನು ಕಲಿಸ್ತೀನಿ ನೋಡಿ. ನೀನು ಫಸ್ಟ್ ಸ್ಕೂಟಿ ಓಡಿಸು ಸಾಕು. ನೋಡಲಿ ಹೆಂಗೈತದು, ಆ ಕಡೆ ಮುಖ ತಿರ್ಸ್ಕೊಂಡು ನಿಂತೈತೆ. ಅದು ನಿನ್ನ ನೋಡ್ತಾನೆ ಇಲ್ಲ. ನನ್ನ ನೋಡ್ತೈತಲ್ಲ ನೋಡಲಿ. ನಮ್ಮಮ್ಮ ಮಚ್ಚ ಕೇಳ್ತವ್ರೆ ಗೈಸ್. ಏನಕ್ಕಮ್ಮ ಮಚ್ಚು? ಯಾರನಮ್ಮ? ಕಾಂಗ್ರೆಸ್ ಗಿಡ. ಹಿಮಾಲಯನಲ್ಲಿ ಒಂದು ರೌಂಡ್ ಆದ್ರೂ ಹೋಗಿ ಬರ್ತೀನಿ ಕಣಮ್ಮ. ಏನಕ್ಕೆ ನೀನ್ ಕೆಲ್ಸ ಏನೈತಿ ಈಗ ನಂಗೆ? ಬಿಡಮ್ಮ ಹಂಗಾರಿ ನಾಳೆ ಕಟ್ಟು ಮಾಡುವಂತೆ ಕೆಲಸ ನೋಡಿ. ಇಲ್ಲಿ ಗಿಡ ಲೈಟ್ ಹಾಕಕ್ ಹೋದಾಗ ಕರೆಂಟ್ ಗಿರಂಟ್ ಇರಲ್ರೆ ಅಂತ ಗಿಡಕ್ಕೆ ಅದಕ್ಕೆ ಏನ್ ಸಂಬಂಧ? ಬಿಡು ಪಾಪ, ಪ್ರಾಣಿಗಳು ಬಂದು ಇಲ್ಲಿ ಹಾವು ಏನಾರಿ. ಅದಕ್ಕೇನೆ ಅಲ್ಲಿ ವಾಸ ಮಾಡ್ತಿರ್ತಾವಮ್ಮ. ಸರಿ ಹೋಗಿ ಬರ್ತೀನಿ ನಾನು. ಕೊಡಿಲ್ ಕತ್ರಿಸ್ತೀನಿ ನಾನು. ಹಿಡ್ಕ ವಿಡಿಯೋ ಮಾಡು ಸ್ವಲ್ಪ. ನಾನು ಕೆಲಸ ಮಾಡೋದು ತೋರಿಸು. ಬರೀ ನೀನು ಪಪ್ಪ ಮಾಡೋದೇ ತೋರಿಸ್ತೀನಪ್ಪ. ಗೆಡ್ಡೆ ಕೊಡಿ. ತುದಿಗೆ ಅಬ್ಬೆ. ಆದ್ರೆ ಬೇರಲ್ಲಿ ಕೈಯಲ್ಲಿ ಕಿತ್ತಾಕು ಕೀಳಕ್ಕಾಗುತ್ತಾ ನೋಡು. ಹಂಗೆ ಕಿತ್ಲಾಗ ತೆಗಿಯಕ್ಕೆ ಸರಿ ಆಗುತ್ತೆ. ಹಿಮಾಲಯನಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಇನ್ನೇನು ಅದು ಕವರ್ ಎಲ್ಲ ತೆಗ್ದೆ ಗುರು ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಬಂದ್ರ. ನಮ್ಮಪ್ಪ ಕೇಳಿದ್ರು ಎಲ್ಲಿಗೆ ಅಂತ. ಒಂದು ರೌಂಡ್ ಅಂದೆ. ಬೇಡ ಸುಮ್ಮನಿರು, ಫಸ್ಟ್ ಟೈಮ್ ಮಳೆ ಬಂದಿದ್ದ ಆಮೇಲೆ ಗಾಡಿ ಆಮೇಲೆ ಜಾಸ್ತಿ ಕೆಸರಾಗಿ ಗಲೀಜಾಗುತ್ತೆ ಅಂತ ಬೇರೆ ಹೇಳಿದ್ರ. ಅದಕ್ಕೆ ಸುಮ್ಮನದೆ. ಯಾರ್ದ? ಯಾರು ರಕ್ಷಿತಾ? ಅತ್ತೆದಾ? ಗೈಸ್ ಟೈಮು ಸಂಜೆ ಆಗೈತೆ ನೋಡಿ. ಇಲ್ಲಿ ಎಷ್ಟು ಹೆಂಗೆ ಆಕಾಶ ಕಾಣ್ತೈತೆ. ನಮ್ಮ ಅಪ್ಪ ಅಮ್ಮ ಇವಾಗ ಹೋಗಿ ಮಟನ್ ತಗೋಬ ಅಂತ ಸಡನ್ ಆಗಿ ಹೇಳ್ತಾವ್ರೆ. ಅದಕ್ಕೆ ನಾಳೆ ತಿನ್ನನ್ ಬಿಡಮ್ಮ. ಒಳ್ಳೆ ಇವಾಗ ಹೋಗಿ ತಗೋಬಾ ಅಂತಾರೆ. ನಂಗೆ ಇವಾಗ ಕ್ಲೀನಾಗಿ ತಗೋಬರಕ್ಕೂ ಗೊತ್ತಿಲ್ಲ. ಹೆಂಗ್ ತರ್ತೀನೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಸುಮ್ ಖುಷಿ ಪಡ್ಕೊಂಡು ತಿನ್ಬೇಕಷ್ಟೆ. ಅಮ್ಮ ಮಟನ್ ತಂದಿದ್ದೀನಲ್ಲ, ಹೆಂಗೈತಮ್ಮ ಮಟನ್ ತಂದಿದ್ದೀನಲ್ಲ ಹೆಂಗೈತೆ? ಚೆನ್ನಾಗೈತಾ? ಏನ್ ಮಾಡ್ತೀಯ? ಮಟನ್ ಸಾಂಬಾರ? ಗೈಸ್ ನಮ್ಮಮ್ಮ ಅಂತೂ ಫೈನಲ್ ಆಗಿ ಮಟನ್ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟವ್ರೆ. ಇವಾಗ ಟೇಸ್ಟ್ ಮಾಡಕ್ಕೀಗ ನನಗೆ ಕೊಡ್ತಾರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸ್ವಲ್ಪ ಖಾರ ಆಯ್ತು ಅನ್ಸ್ತೈತೆ. ಚಟಪಟ. ಓಕೆ ವ್ಲಾಗು ಎಂಡ್ ಮಾಡ್ತೀನಿ. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಆದರೆ ಸಿಗ್ತೀನಿ, ಇಲ್ಲಾಂದ್ರೆ ಎಲ್ಲ ಡೌಟ್ ಹೋಗೋರು. ಕಾಲೇಜ್ ಬೇರೆ ಐತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬೈ ಬಾಯ್, ಟೇಕ್ ಕೇರ್.